ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ವುಡ್ ಚಾನಲ್ಗೆ ಸ್ವಾಗತ. ಇದು ಸೋಮವಾರದ ವ್ಲಾಗ್. ಇವತ್ತು 8 ಗಂಟೆ ಆದರೂ ತುಂಬ ಹಿಮ ಬೀಳ್ತಾ ಇತ್ತು. ಸೂರ್ಯ ಇನ್ನೂ ಉದಯಿಸಿರಲಿಲ್ಲ. ಸೊ ಇವತ್ತು ಬೆಳಗಿನ ತಿಂಡಿಗೆ ನಾನು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಇದ್ದೆ. ಸೊ ನಾನು ಅದಕ್ಕಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬ್ರೆಡ್ಡು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಗರಂ ಮಸಾಲ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಈಗ ಬಾಣಲಿಗೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಮೊದಲಿಗೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟ್ಟಿದ ಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ, ಟೊಮೆಟೊ ಸೇರಿಸ್ತಾ ಇದ್ದೀನಿ. ಈಗ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊತಿದ್ದೀನಿ ಮತ್ತು ಲಾಸ್ಟ್ಗೆ ಗರಂ ಮಸಾಲ ಸೇರಿಸಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು. ನಾನು 3 ಬ್ರೆಡ್ ತೊಗೊಂಡಿದ್ದೀನಿ, ಟೂಟಿ ಫ್ರೂಟಿ ಬ್ರೆಡ್ಡು. ಎಲ್ಲ ಬ್ರೆಡ್ ಮೇಲೂ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಇದನ್ನು ತವ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ವಲ್ಪ. ನಂತರ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೋದು, ಯಾಕಂದರೆ ತವ ಕಾದ್ಬಿಟ್ಟಿರುತ್ತಲ್ಲ, ಬೇಗ ಟೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ 2 ಸೈಡು ನೀಟಾಗಿ ಟೋಸ್ಟ್ ಮಾಡಿಕೊಂಡು ಇದಕ್ಕೆ ಬೇಕಾದ್ರೆ ಕ್ಯಾರೆಟು ಹಾಕ್ಕೋಬೋದು. ನೋಡಿ ವೀಕ್ಷಕರೇ, ನಮ್ಮದು ಇವತ್ತಿನ ಬ್ರೇಕ್ಫಾಸ್ಟು ಬ್ರೆಡ್ ಟೋಸ್ಟ್ ವಿತ್ ಕೆಚಪ್ಪು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ನೋಡಿ ಸ್ಟಫಿಂಗ್ ಈ ಥರ. ಇವತ್ತಿನ ಬೆಳಗಿನ ತಿಂಡಿ ನಮ್ಮದು ಬ್ರೆಡ್ ಟೋಸ್ಟ್ ಆಗಿತ್ತು. ಸೊ ನಂತರ ಒಂದು 8-9 ಗಂಟೆ ಮೇಲೆ ಸ್ವಲ್ಪ ಹಿಮ ಎಲ್ಲ ಕ್ಲಿಯರ್ ಆಯಿತು. ಈಗ ನೋಡಿ ವ್ಯೂ ಹೇಗಿದೆ ಅಂತ. ಬೆಳಗ್ಗೆ ಹೊತ್ತಂತೂ ತುಂಬ ಪಕ್ಷಿಗಳು ಬರುತ್ತೆ ಹೇಳ್ದಂಗೆ. ಅಂದರೆ ನೋಡಿ, ಗಿಣಿಗಳೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಜೋಳ ಎಲ್ಲ ಹಾಕಿದ್ದೀವಲ್ಲ, ಕಾಳು ಬಿದ್ದಿರೋದನ್ನೆಲ್ಲ ತಿನ್ನೋದಕ್ಕೋಸ್ಕರ ತುಂಬ ಗಿಳಿ ಬರುತ್ತೆ ಅಲ್ಲಿ. ಒಂಥರ ಪಕ್ಷಿಧಾಮ ಥರನೇ ಆಗ್ಬಿಟ್ಟಿರುತ್ತೆ. ಎಷ್ಟು ಪಕ್ಷಿಗಳು ಬರ್ತಿರುತ್ತೆ ಅಂದರೆ ಸುಮಾರು ಪಕ್ಷಿಗಳು ಬರ್ತಾ ಇರುತ್ತೆ ದಿನ. ಬಿಸಿಲು ಬರೋಕ್ಕೆ ಮುಂಚೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮು ಅಷ್ಟೇ. ನೋಡಿ, ನಮ್ಮ ನಾಯಿಗೂ ಹಶ್ವಾಗಿದೆ, ಈಗ ಊಟ ಕೊಡಬೇಕು. ಈ ಪಕ್ಷಿ ಯಾವಾಗಲೂ ಬರುತ್ತೆ ಇಲ್ಲಿ. ಆ ಸಂಪಿನಲ್ಲಿ ಕಪ್ಪೆ ಎಲ್ಲ ಇರುತ್ತಲ್ಲ, ಅದೆಲ್ಲ ತಿನ್ನೋದಕ್ಕೋಸ್ಕರ ಕಾಯ್ತಾ ಇರುತ್ತೆ ಬಂದು. ನಾವು ಎಷ್ಟು ಹತ್ರಕ್ಕೆ ಹೋದರೂ ಅದಕ್ಕೇನು ಇದೇನಿಲ್ಲ, ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ದಿನ ಒಂದು. ಸ್ವಲ್ಪ ಹಿಮ ಜಾಸ್ತಿ ಆಗಿತ್ತು ಸಂಜೆ ನೆನ್ನೆ. ಇವತ್ತು ಮಧ್ಯಾಹ್ನ ಹುಳಿಗೆ ಮೂಲಂಗಿ, ಈರುಳ್ಳಿ, ಬೇಳೆ ಹುಳಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಬೇಳೆ ಬೇಯಿಸ್ಕೊಂಡಿದ್ದೀನಿ. ನಾನು ಬೇರೆ ಸಪ್ರೇಟ್ ಬೇಯಿಸ್ಕೊತೀನಿ, ತರಕಾರಿ ಎಲ್ಲ ಸಪ್ರೇಟ್ ಬೇಯಿಸ್ಕೊತೀನಿ ಅಂತ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಮಧ್ಯಾಹ್ನದ ಅಡುಗೆ ರೆಡಿ ಆಗಿದೆ. ಇವತ್ತು ಮೂಲಂಗಿ, ಈರುಳ್ಳಿ, ಟೊಮೆಟೊ ಸಾಂಬಾರು